ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವೆಂಬರ್ 2ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ನಡೆಸಲು ಅನುಮತಿ ವಿಚಾರವಾಗಿ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದ ಸೂಚನೆಯಂತೆ ಹೊಸ ಅರ್ಜಿಯನ್ನ ಆರ್ಎಸ್ಎಸ್ ಮುಖಂಡರು ಸಲ್ಲಿಕೆಯನ್ನ ಮಾಡಿದ್ದಾರೆ. ಮನವಿ ಪತ್ರ ಖುದ್ದಾಗಿ ನೀಡಲು ಜಿಲ್ಲಾಧಿಕಾರಿ ಕಚೇರಿ ಮತ್ತು ಅವರ ಸರ್ಕಾರಿ ನಿವಾಸಕ್ಕೆ ಆರ್ಎಸ್ಎಸ್ ಮುಖಂಡರು ತೆರಳಿದ್ರು. ಆದರೆ ಡಿಸಿ ಸಿಗದ ಹಿನ್ನೆಲೆ ಸರ್ಕಾರಿ ನಿವಾಸದ ಸಿಬ್ಬಂದಿಯಿಂದ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರಿಗೆ ಫೋನ್ ಮಾಡಿಸಲಾಗಿದೆ. ಆಗ ಆಪ್ತ ಸಹಾಯಕ ಫೋನ್ ಕರೆ ಸ್ವೀಕರಿಸದ ಹಿನ್ನೆಲೆ ಜಿಲ್ಲಾಧಿಕಾರಿಯವರ ಅಧಿಕೃತ 2 ಇಮೇಲ್ಗಳಿಗೆ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಕೋರಿ ಅರ್ಜಿ ರವಾನೆ ಮಾಡಲಾಗಿದೆ. ಜೊತೆಗೆ ಡಿಸಿ ಅವರ ಸರ್ಕಾರಿ ದೂರವಾಣಿ ಸಂಖ್ಯೆಗೂ ಕೂಡ ವಾಟ್ಸ್ಆಪ್ ಮೂಲಕ ಅರ್ಜಿಯನ್ನು ಕಳುಹಿಸಲಾಗಿದೆ. ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಆದೇಶವನ್ನು ಹೊರಡಿಸಿದ್ರು. ಇದನ್ನ ಕಾರ್ಯಕರ್ತರು ಕೋರ್ಟ್ ಮೊರೆ ಹೋಗಿದ್ದು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಜಿಲ್ಲಾ ಪ್ರಮುಖರಾದ ಅಶೋಕ್ ಪಾಟೀಲ್ ಎಂಬುವರು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿಯ ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ ವಾದ ಪ್ರತಿವಾದ ಆಲಿಸಿ ಪಥಸಂಚಲನ ಮಾರ್ಗದೊಂದಿಗೆ ಹೊಸದಾಗಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸುವಂತೆ ಅರ್ಜಿದಾರರಿಗೆ ಸೂಚನೆಯನ್ನ ನೀಡಿತು. ಅರ್ಜಿದಾರರ ಮನವಿಯನ್ನ ಪರಿಗಣಿಸುವಂತೆ ಸರ್ಕಾರಕ್ಕೆ ಸೂಚಿಸಿತ್ತು. ಕೋರ್ಟ್ನ ಈ ಆದೇಶದ ಅನ್ವಯ ಈಗ ಮತ್ತೆ ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಕಲಬುರಗಿಯ ಸೇಡಂನಲ್ಲಿ ನಿನ್ನೆ ನಡೆದ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಸರ್ಕಾರಿ ಅಧಿಕಾರಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಮೊನ್ನೆ ಗಣವೇಶ ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಆರ್ಎಸ್ಎಸ್ಗೆ 100 ವರ್ಷ ಪೂರೈಸಿದ ಹಿನ್ನೆಲೆ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಉಂಟಾದ ಹಾನಿಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರ ಎಸ್ಡಿಆರ್ಎಫ್ ನಿಧಿಯಿಂದ 384 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲು ಕೇಂದ್ರ ಗೃಹ ಸಚಿವಾಲಯ ಅನುಮೋದಿಸಿದೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರಿನಿಂದ ಉತ್ತರ ಕರ್ನಾಟಕ ಸೇರಿದಂತೆ ವಿವಿಧೆಡೆ ಅತಿವೃಷ್ಟಿ ಉಂಟಾಗಿತ್ತು. ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಕ್ಸ್ನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿತ್ತು. ಈ ಹಿನ್ನೆಲೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರಕ್ಕೆ ಒಟ್ಟು 1950 ಕೋಟಿಯನ್ನ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಮುಂಗಡವಾಗಿ ಬಿಡುಗಡೆ ಮಾಡುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅನುಮತಿಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರದ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಮಹಾರಾಷ್ಟ್ರಕ್ಕೆ 1566.40 ಕೋಟಿ ಹಾಗೂ ಕರ್ನಾಟಕಕ್ಕೆ 384 ಕೋಟಿ ಅತಿವೃಷ್ಟಿ ಪರಿಹಾರ ದೊರೆತಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಪತ್ತುಗಳ ಸಂದರ್ಭದಲ್ಲಿಯೂ ಅದರ ನಂತರವೂ ಜನರ ಜೊತೆಗೆ ಮೋದಿ ಸರ್ಕಾರ ನಿಂತಿದೆ. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಎಸ್ಡಿಆರ್ಎಫ್ನ ಕೇಂದ್ರ ಪಾಲಿನ 2ನೇ ಕಂತಾಗಿ 1950.80 ಕೋಟಿಯನ್ನು ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. ಈ ವರ್ಷ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಜನರಿಗೆ ತಕ್ಷಣ ಪರಿಹಾರ ನೀಡಲು ಈ ನಿಧಿಯನ್ನು ಬಳಸಲಾಗುವುದು. ಈ ವರ್ಷ ಕೇಂದ್ರ ಸರ್ಕಾರವು ಎಸ್ಡಿಆರ್ಎಫ್ ಅಡಿಯಲ್ಲಿ 27 ರಾಜ್ಯಗಳಿಗೆ 13,603.20 ಕೋಟಿ ಮತ್ತು ಎನ್ಡಿಆರ್ಎಫ್ನ ಅಡಿಯಲ್ಲಿ 15 ರಾಜ್ಯಗಳಿಗೆ 2,189.28 ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂತ ತಿಳಿಸಿದ್ದಾರೆ. ಈ ವರ್ಷದ ನೈಋತ್ಯ ಮುಂಗಾರಿನಿಂದ ತೀವ್ರ ಹಾನಿಗೊಳಗಾದ ಜನರಿಗೆ ತ್ವರಿತವಾಗಿ ನೆರವು ಒದಗಿಸಲು ಈ ಒಂದು ಕರ್ನಾಟಕಕ್ಕೆ 384 ಕೋಟಿ ರೂಪಾಯಿ ಹಾಗೂ ಮಹಾರಾಷ್ಟ್ರಕ್ಕೆ 1,566.40 ಕೋಟಿ ರೂಪಾಯಿ ನೀಡಲಾಗಿದೆ. ಪ್ರವಾಹ, ಭೂಕುಸಿತ, ಮೇಘಸ್ಫೋಟಕ್ಕೆ ಒಳಗಾದ ರಾಜ್ಯಗಳಿಗೆ ಎಲ್ಲಾ ರೀತಿಯ ನೆರವು ಒದಗಿಸಲು ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಸಲಹೆಯಂತೆ ಕೇಂದ್ರ ಸರ್ಕಾರ ತನ್ನ ಬದ್ಧತೆಯನ್ನ ವ್ಯಕ್ತಪಡಿಸಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಮಾಜವಾದಿ ಪಕ್ಷವು ಅಯೋಧ್ಯ ನಗರವನ್ನ ಅನೇಕ ವರ್ಷಗಳಿಂದ ಕತ್ತಲೆಯಲ್ಲಿ ಇರಿಸಿದೆ. ರಾಮ ಮಂದಿರ ಚಳವಳಿಯ ಸಮಯದಲ್ಲಿ ಕರಸೇವಕರ ಮೇಲೆ ಗುಂಡು ಹಾರಿಸಿದವರು ಕಳೆದ ವರ್ಷ ದೇವಾಲಯದ ಭವ್ಯ ಉದ್ಘಾಟನಾ ಸಮಾರಂಭಕ್ಕೆ ಹಾಜರಾಗಲಿಲ್ಲ. ಅವರು ಭಕ್ತರ ಮೇಲೆ ಗುಂಡು ಹಾರಿಸಿದ್ರು, ನಾವು ದೀಪ ಹಚ್ಚುತ್ತೇವೆ ಅಂತ ವಿರೋಧ ಪಕ್ಷಗಳನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಟೀಕಿಸಿದರು. ಅವರು ಭಗವಾನ್ ರಾಮನ ಪುನರಾಗಮನವನ್ನ ಗುರುತಿಸಲು ಅಯೋಧ್ಯೆಯಲ್ಲಿ ದೀಪಾವಳಿ ಆಚರಣೆ ವೇಳೆ ಮಾತನಾಡಿದರು. ಅಖಿಲೇಶ್ ಯಾದವ್ ಅವರ ಪಕ್ಷದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದಂತಹ ಯೋಗಿ ಸಮಾಜವಾದಿ ಪಕ್ಷವು ನಗರವನ್ನ ವರ್ಷಗಳಿಂದ ಕತ್ತಲೆಯಲ್ಲಿ ಇರಿಸಿದೆ ಅಂತ ಹೇಳಿದರು. ಗುಂಡು ಹಾರಿಸಿದವರು ರಾಮ ಮಂದಿರದ ಉದ್ಘಾಟನೆಗೆ ಬರಲಿಲ್ಲ. ರಾಮ ಮಂದಿರ ಚಳವಳಿಯ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣವಾಗದಂತೆ ತಡೆಯಲು ವಕೀಲರನ್ನು ನಿಯೋಜಿಸಲಾಗಿತ್ತು. ನಾವು ದೀಪಗಳನ್ನು ಬೆಳಗಿಸುವಾಗ ಅವರು ಗುಂಡುಗಳನ್ನು ಹಾರಿಸಿದರು ಎಂದರು. 1990ರಲ್ಲಿ ಬಾಬ್ರಿ ಮಸೀದಿ ಅಂದರೆ ಈಗ ಶ್ರೀರಾಮ ಜನ್ಮಭೂಮಿ ದೇವಾಲಯ ಇರುವ ಸ್ಥಳದ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದ ಕರಸೇವಕರ ಮೇಲೆ ಗುಂಡು ಹಾರಿಸಲು ಪೊಲೀಸರಿಗೆ ಆದೇಶಿಸಿದ್ದಕ್ಕಾಗಿ ಅಖಿಲೇಶ್ ಅವರ ತಂದೆ ಆಗಿನ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಅವರನ್ನು ಉಲ್ಲೇಖಿಸಿ ಮಾತನಾಡಿದ ಯೋಗಿ ಆದಿತ್ಯನಾಥ್ ಅವರು ಪ್ರತಿ ದೀಪವು ಸತ್ಯಕ್ಕೆ ಅಡ್ಡಿಯಾಗಬಹುದು, ಆದರೆ ಸೋಲಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇಂದು ನಮಗೆ ನೆನಪಿಸುತ್ತದೆ, ಸತ್ಯವು ಗೆಲ್ಲುವುದು ಸತ್ಯದ ಭಾಗ್ಯ ಮತ್ತು ಆ ವಿಜಯದ ಭಾಗ್ಯದೊಂದಿಗೆ ಸನಾತನ ಧರ್ಮವು 500 ವರ್ಷಗಳಿಂದ ನಿರಂತರವಾಗಿ ಹೋರಾಡುತ್ತಿದೆ. ಆ ಹೋರಾಟಗಳ ಪರಿಣಾಮವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದ ಮತ್ತು ದೈವಿಕ ದೇವಾಲಯ ನಿರ್ಮಿಸಲಾಗಿದೆ ಅಂತ ತಿಳಿಸಿದ್ದಾರೆ.
ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪದ ಹಿನ್ನೆಲೆ ಮಾಜಿ ಕೇಂದ್ರ ಸಚಿವರಿಗೆ 25.30 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ಸರ್ಕಾರ ಸೂಚನೆಯನ್ನ ನೀಡಿದೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ 25.29 ಕೋಟಿ ಪಾವತಿಸುವಂತೆ ಸೂಚನೆಯನ್ನ ನೀಡಿದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಹಶೀಲ್ದಾರರಿಂದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ ನೋಟಿಸ್ ಬಂದಿರುವಂಥದ್ದು. 19/7/2014 ರಿಂದ 18/7/2019 2 ಎಕರೆಗೆ ಅನುಮತಿ ಪಡೆದು ಹೆಚ್ಚಿನ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಚಿತ್ತಾಪುರ ತಾಲೂಕಿನ ವಚ್ಚ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಿದ ಆರೋಪ ಇದಾಗಿದೆ. ವಚ್ಚ ಗ್ರಾಮದ ಸರ್ವೆ ನಂಬರ್ 24/4 ರಲ್ಲಿ 2 ಎಕರೆಗೆ ಅನುಮತಿಯನ್ನ ಪಡೆದು 8 ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ. ಸಂಜೀವ್ ಕುಮಾರ್ ತಿಪ್ಪಣ್ಣ ಜವಕರ್ ಎಂಬುವರ ದೂರಿನ ಆಧಾರದ ಮೇಲೆ ಪರಿಶೀಲನೆಯನ್ನು ನಡೆಸಿ ತನಿಖೆಯನ್ನು ಕೈಗೊಳ್ಳಲಾಗಿತ್ತು. ಗಣಿ ಇಲಾಖೆ ಹಾಗೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಚಿತ್ತಾಪುರ್ನಲ್ಲಿ ಜಂಟಿ ಸರ್ವೆಯನ್ನು ನಡೆಸಿ ಜಂಟಿ ಸರ್ವೆ ಬಳಿಕ ಅಕ್ರಮ ಗಣಿಗಾರಿಕೆ ನಡೆದಿದೆ ಎಂದು ವರದಿ ಸಲ್ಲಿಸಿದ್ದಾರೆ ಅಧಿಕಾರಿಗಳು. ವಚ್ಚ ಗ್ರಾಮದ 24/4 ರಲ್ಲಿ 5 ವರ್ಷಗಳ ಅವಧಿಗೆ ಗಣಿಗಾರಿಕೆಗೆ ಅನುಮತಿ ಪಡೆದಿದ್ದಂತಹ ಖೋಬಾ 24/5, 24/3, 24/7, 24/8 ಸೇರಿ ಪಕ್ಕದ ಸರ್ವೆ ನಂಬರ್ಗಳಲ್ಲಿ ಕೂಡ ಅಕ್ರಮ ಗಣಿಗಾರಿಕೆ ಮಾಡಿದ ಆರೋಪ ಇದಾಗಿದೆ. ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ 25 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ದಂಡ ಪಾವತಿಸುವಂತೆ 3 ಬಾರಿ ನೋಟಿಸ್ ಅನ್ನು ನೀಡಿದ್ದಾರೆ ಅಧಿಕಾರಿಗಳು. ಭಗವಂತ ಖೂಬಾ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣ ಸಂಬಂಧ ಸಚಿವ ಖಂಡ್ರೆ ಇವತ್ತು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಸತ್ಯವನ್ನೇ ಹೇಳುತ್ತೇವೆ, ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಅದಕ್ಕೆ ಖೂಬಾ ಅವರು ಉತ್ತರ ನೀಡಲಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇವತ್ತು ಬೈದರ್ನಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂತದ್ದು. ದಂಡ ಬಿದ್ದರೆ ಸತ್ಯತೆ ಹೇಳ್ತೀವಿ ನಾವು, ಅದಕ್ಕೆ ಉತ್ತರ ಕೊಡ್ಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡ್ಲಿ. ಬಸವ ಕಲ್ಯಾಣ ನಗರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ದುಡ್ಡು ನೀಡಿದವರ ಕೆಲಸ ಮಾತ್ರ ಆಗ್ತಿದೆ, ಪರಿಶಿಷ್ಟ ಸಮುದಾಯದವರನ್ನ ನಿರ್ಲಕ್ಷಿಸಲಾಗುತ್ತಿದೆ ಅಂತ ಸದಸ್ಯ ಮಲ್ಲಿಕಾರ್ಜುನ್ ಬೊಕ್ಕೆ ಆರೋಪವನ್ನ ಮಾಡಿದ್ದಾರೆ. ನನ್ನ ಕೆಲಸ ಅಷ್ಟೇ ಅಲ್ಲ, ಉಪಾಧ್ಯಕ್ಷರು ಹೇಳಿರುವುದಕ್ಕೂ ಕೂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಿಮ್ಮತ್ತು ನೀಡುತ್ತಿಲ್ಲ ಅಂತ ಮೇಜು ಕುಟುಕುವುದರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದಸ್ಯ ರವೀಂದರ್ ಬೋರಳೆ ಮಾತನಾಡಿ, ರಸ್ತೆಗಳಲ್ಲಿ ತಗ್ಗು ಬಿದ್ದಿವೆ, ಟೆಂಡರ್ ಆಹ್ವಾನಿಸಿದ್ರು ಕೂಡ ಕೆಲಸ ಏಕೆ ನಡೆದಿಲ್ಲ ಎಂಬುದು ಗೊತ್ತಾಗಲಿಲ್ಲ. ನೀರು ಸರಬರಾಜು ಯೋಜನೆಯ ಲೋಪದೋಷಗಳನ್ನ ಸರಿಪಡಿಸಬೇಕು, ಸಂಬಂಧವಿಲ್ಲದ ವಿಷಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬಾರದು ಎಂದರು. ಇನ್ನು ನಿರ್ಮಲಾ ಶಿವಣ್ಣಕರ್ ಮಾತನಾಡಿ, ನಗರಸಭೆಯಲ್ಲಿನ ಇಂಧನ ಬಳಕೆಯ ಲೆಕ್ಕಪತ್ರ ಪರಿಶೋಧನೆಗೆ ಸಮಿತಿ ರಚಿಸಿ ಸಭೆ ನಡೆಸಲಾಗಿಲ್ಲ, ಅವ್ಯವಹಾರದ ಆರೋಪವಿದ್ರೂ ಕೂಡ ಹಾಗೆ ಖರ್ಚು ಮಾಡಲಾಗುತ್ತಿದೆ ಅಂತ ಅವರು ಕೂಡ ಮಾತನಾಡಿರುವಂಥದ್ದು. ಇನ್ನು ರಾಮ್ ಜಾಧವ್ ಮಾತನಾಡಿ, ನಳದ ಸಂಪರ್ಕ ಪಡೆಯುವುದಕ್ಕೆ 2,000 ರೂಪಾಯಿ ನಿಗದಿಗೊಳಿಸಿ ಪ್ರತಿ ವಾರ್ಡ್ನಲ್ಲಿ ಅಭಿವೃದ್ಧಿಗಾಗಿ 95,000 ಬದಲಾಗಿ 2 ಲಕ್ಷ ನೀಡಬೇಕು. ಹಲವು ಕಡೆ ಪೈಪ್ಲೈನ್ ಇಲ್ಲದೆ ನೀರು ಸರಬರಾಜು ಆಗ್ತಿಲ್ಲ, ಈ ಬಗ್ಗೆ ಗಮನ ಹರಿಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಈಗ ಅದು ಆಕ್ಚುಲಿ ಅದು ಹೆಸರು ತಗೊಂಡಿದ್ದು ಅದೇ ಕಡೆ ಬಂದಿದೆ. ಅದು ಗೋಲ್ಚೌಡಿ ಸರ್ಕಲ್ ಇದು ಏನದು ವೃತ್ತಾಂತ ನಾಮಕರಣ ಮಾಡೋದೇನಿಲ್ಲ, ಸೂಚನೆ ಬಂದಿದೆ. ಅದ್ರ ಮೇಲೆ ಕೆಲವು ಪತ್ರಗಳು ಬಂದಾವ, ಅದನ್ನು ಓದಿ ಹೇಳ್ತೀನಿ. इससे पहले भी प्रोसीडिंग में लिखा है। अभी वही प्रोसीडिंग चल रहा है ना, प्रोसीडिंग चल रही है, एजेंडे के हिसाब से चल रहा है। अच्छा ठीक। जो लोग बैठे हुए हैं किराया करेक्ट पेमेंट कर रहे हैं, वो लोगों का जो ड्यू है उनका खत्म कर दो। आगे हालात में उनकी दुकान का रेट बढ़ गया तो ऐसा करती। ಬಸವ ಕಲ್ಯಾಣ ಕಾಂಗ್ರೆಸ್ ಮುಖಂಡರಿಂದ ಶಾಸಕ ಶರಣು ಸಲ್ಗಾರ್ ವರ್ತನೆಗೆ ಕಲ್ಯಾಣದ ಕಾಂಗ್ರೆಸ್ ಮುಖಂಡರು ವ್ಯಂಗ್ಯವಾಡಿದ್ದಾರೆ.
ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ಮುಖಂಡರು ವ್ಯಂಗ್ಯವಾಡಿದ್ದಾರೆ. ಕಳೆದ ಶುಕ್ರವಾರ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ನಡೆದ ಅರೆ ಬೆತ್ತಲೆ ಪ್ರತಿಭಟನೆಯಲ್ಲಿ ಬಾರಿಕೋಲಿನಿಂದ ಹೊಡೆಸಿಕೊಳ್ಳುವ ಮುಖಾಂತರ ಜನರನ್ನ ಮೂರ್ಖರಾಗಿಸುತ್ತಿದ್ದಾರೆ ಅಂತ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಶರಣು ಸಲ್ಗಾರ್ ರೈತರ ಹೆಸರಲ್ಲಿ ರಾಜಕಾರಣ ಮಾಡುತ್ತಿದ್ದು, ಆದರೆ ರಾಜ್ಯ ಸರ್ಕಾರ ಬೀದರ್ ಜಿಲ್ಲೆಗೆ 300 ಕೋಟಿ ಪರಿಹಾರ ಅಕ್ಟೋಬರ್ 30ರ ಒಳಗೆ ಅನ್ನದಾತರ ಖಾತೆಗೆ ರಾಜ್ಯ ಸರ್ಕಾರ ಜಮಾ ಮಾಡಲಿರುವ ವಿಷಯ ಗೊತ್ತಿದ್ರೂ ಕೂಡ ಬಸವ ಕಲ್ಯಾಣದಲ್ಲಿ ಶಾಸಕರು ಡೋಂಬರಾಟ ಆಡುತ್ತಿದ್ದಾರೆ. ಸಕ್ಕರೆ ಕಾರ್ಖಾನೆ ಮತ್ತು ಸೋಯಾ ಫ್ಯಾಕ್ಟರಿ ತರುತ್ತೇನೆಂದು ರೈತರಿಗೆ ಸುಳ್ಳು ಹೇಳುವ ಮುಖಾಂತರ ರೈತರಿಗೆ ಅವರೇ ಅನ್ಯಾಯ ಮಾಡುತ್ತಿದ್ದಾರೆ. ಬಡತನ ಹೆಚ್ಚಾಗಿ ಹೆಣ್ಮಕ್ಳು ವೈಶವಾಟಿಕೆ ಮಾಡುತ್ತಿದ್ದಾರೆ ಅಂತ ಹೇಳಿಕೆ ನೀಡುತ್ತಿದ್ದೀರಿ. ಮಾತಿನ ಭರದಲ್ಲಿ ಹೆಣ್ಣಿನ ಜಾತಿಗೆ ಮಾಡಿದ ಅವಮಾನವನ್ನು ಮಾಡುತ್ತಿದ್ದೀರಿ. ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರು ಆಗ್ರಹಿಸಿದ್ದಾರೆ. ನಮಸ್ಕಾರ. ನಿನ್ನೆ ಈ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶರಣು ಸಲ್ಗಾರ್ ಅವರ ನೇತೃತ್ವದಲ್ಲಿ ಸತತವಾಗಿ ಸುರಿದಂಥ ಭಾರೀ ಮಳೆಯಿಂದ ಹಾನಿಗೊಳಗಾದಂಥ ರೈತರಿಗೆ ಪರಿಹಾರ ಧನ ವಿತರಣೆ ವಿಳಂಬ ಧೋರಣೆ ಕುರಿತು ರೈತರ ಒಂದು ನೇತೃತ್ವದಲ್ಲಿ ನಿನ್ನೇನು ಅರೆಬೆತ್ತಲೆ ಮೆರವಣಿಗೆ ನಡೆಸಿಕೊಂಡರು. ಅದನ್ನು ನೋಡಿದರೆ ಅದು ತುಂಬಾ ಹಾಸ್ಯಾಸ್ಪದವಾಗಿದೆ. ಬಂಧುಗಳೇ, ಇವರಿಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ ನಿಜವಾಗಲೂ ಇವರು ರೈತರ ಕಷ್ಟವನ್ನು ಅರಿತವರಾಗಿದ್ದರೆ ನಿನ್ನೆ ಇಂಥ ಒಂದು ತಮಾಷೆ ಅವ್ರು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ರೈತ ಈ ನಾಡಿನ ಯೋಗಿ. ರಾಷ್ಟ್ರಕವಿ ಕುವೆಂಪು ಅವರು ರೈತರ ಬಗ್ಗೆ ಭಾಳ ಒಂದು ಗೌರವ ಸೂಚಕವಾದಂಥ ಪದವನ್ನು ಬಳಸಿದ್ದಾರೆ. ಅವರು ರೈತನಿಗೆ ಅವರು ನೇಗಲ ಯೋಗಿ ಅಂತ ಕರೆದಿದ್ದಾರೆ. ಯಾವ ರೀತಿ ಅಂದ್ರೆ ಒಂದು ಪದ್ಯದ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅವರು, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ. ಇದರ ಅರ್ಥ ಏನು ಅರಿಯದ ನೇಗಿಲ ಯೋಗಿಯು ಜಗಕ್ಕೆ ಅನ್ನವ ನೀಯುವನು. ಇಂಥ ಒಂದು ಶ್ರೇಷ್ಠವಾದ ಗೌರವ ಸೂಚಕವಾದಂಥ ಪದಗಳು ಆ ರೈತರಿಗೆ ರಾಷ್ಟ್ರಕವಿ ಕುವೆಂಪು ಅವರು ಬಳಸ್ತಾರೆ. ಆದರೆ ಸನ್ಮಾನ್ಯ ಶಾಸಕರು ರೈತರ ಹೆಸರಿನ ಮೇಲೆ ಬಸವ ಕಲ್ಯಾಣದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈಗಾಗಲೇ ಮೇ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೆ, ಸೆಪ್ಟೆಂಬರ್ ಕೊನೆಯ ವಾರದವರೆಗೆ ಸತತವಾಗಿ 5 ತಿಂಗಳ ಕಾಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅತಿವೃಷ್ಟಿ. ಹಿಂದೆಂದೂ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ನಡೆದಂಥ ಬಿಜೆಪಿ ಪಕ್ಷದ ವತಿಯಿಂದ ನಡೆದಂಥ ಇದೇನು ಸ್ಟ್ರೈಕ್ ಇತ್ತಲ್ಲ, ಆ ವಿಷಯದಲ್ಲಿ ಮಾತಾಡೋಕ್ಕೆ ನಾವು ಇವತ್ತು ಕುಂತೀವಿ. ಯಾಕಂದರೆ ಕೆಲವೊಂದು ವಿಷಯಗಳು ಅಲ್ಲಿ ನಮ್ಮ ಶಾಸಕರು ಭಾವುಕಾಗಿ ಆ ವರ್ತನೆ ಏನಿತ್ತಲ್ಲ ಸ್ಟ್ರೈಕ್ ಮಾಡಿರೋದು, ಅದು ನಮಗೆ ಭಾಳ ಕೆಟ್ಟದನಿಸ್ತು. ಯಾಕಂದರೆ ಎಲ್ಲರೂ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಿದ್ದಾರೆ. ಪಕ್ಷದ ವತಿಯಿಂದ ಅಲ್ಲಿ ಹಲವಾರು ಕಡೆ ಮಾಡಿದ್ದಾರೆ. ಈಗ ಪ್ರಭು ಚವ್ಹಾಣ್ ಅವರು ಮಾಡಿದ್ದಾರೆ. ಅವ್ರು ಡಿಸಿಪ್ಲಿನ್ ನೋಡಿ, ಇವ್ರು ಡಿಸಿಪ್ಲಿನ್ ನೋಡಿ, ಅಂಗಿ ತೆಗೆದು ಅಥವಾ ಚಾಬುಕ್ ಹೊಡ್ಕೊಂಡು ಇದು ಏನು ಬಡಿಸ್ಬೇಕಂತಾರ ಅದು ಗೊತ್ತಿಲ್ಲ ನಮಗೆ. ಯಾಕಂದರೆ ಮೊದಲನೇದಾಗಿ ರೈತ ಬಗ್ಗೆ ಕಾಳಜಿ ಇರೋರು ಅಲ್ಲಿರೋ ರೈತ ಸಂಘಟನೆ ಯಾರೂ ಹಾಜರಿಲ್ಲ. ಅಲ್ಲಿ ರೈತ ಸಂಘಟನೆದವರು ಸುಮಾರು 5 ದಿನ ಆಯ್ತು ಅವರು ಬೀದರ್ನಲ್ಲಿ ಸ್ಟ್ರೈಕ್ ಮಾಡತ್ತಾರ. ರೈತ ಸಂಘಟನೆ DC ಆಫೀಸ್ನಲ್ಲಿ ಸ್ಟ್ರೈಕ್ ಮಾಡತ್ತಾರ. ಅವರು ಆಕ್ಚುಯಲ್ ರೈತರ ಪರವಾಗಿ ಹೋರಾಟ ಮಾಡೋರು. ಇದು ಏನಿದಾರಲ್ಲ ಇವ್ರು ಡಾಂಬಿಕ್ ಮಾಡಿದ್ರಲ್ಲ ನಿನ್ನೆ, ಅದೇನೋ ಶಕ್ತಿ ಪ್ರದರ್ಶನ ಮಾಡಿದ್ರು ಅವ್ರು ಅಷ್ಟೇ. ಶಕ್ತಿ ಪ್ರದರ್ಶನ ಮೊನ್ನೆ ಆಗಿರೋ ದಸರಾ ಕಾರ್ಯಕ್ರಮದ್ದು ಅದೇನು ಪ್ಯಾಚಪ್ ಮಾಡೋ ಸಲುವಾಗಿ ಇದೆಲ್ಲ ಮಾಡಿದ್ರು ನಾಟಕ. ಮಾಡಲಿ, ರೈತ ಪರವಾಗಿ ಹೋರಾಟ ಮಾಡ್ಯಾರ, ನಮ್ದೇನು ಅವ್ರ ಬೆಂಬಲ ಇದೆ. ಅವ್ರು ಯಾಕೆ ಬೆಂಬಲ ಇದೆ ಅಂದ್ರೆ ಪಾರ್ಟಿ ಸಿಂಬಲ್ ಇರ್ತಿದ್ದಿಲ್ಲ ಅಂತ ತಿಳ್ಕೋರಿ, ನಾವು ಇರ್ತಿದ್ವಿ ಆ ಪಕ್ಷದ ಇದ್ರಾಗ. ಆ ಕಾರ್ಯಕ್ರಮದಲ್ಲಿ ನಾವು ಶಾಮಿಲ್ ಇರ್ತಿದ್ವಿ. ರೈತರ ಶಾಲ್ ಹಾಕೊಂಡು ಮ್ಯಾಲೊಂದು ಪಕ್ಷದ ಜೆಂಡಾ ಹಿಡ್ಕೊಂಡು ತಪ್ಪು ಸಂದೇಶ ಕೊಟ್ಟಿದ್ದಾರೆ. ಮತ್ತೆ ಪೂರ್ತಿ ತಪ್ಪು ಸಂದೇಶ. ಮಹಾರಾಷ್ಟ್ರ ಮಾದರಿ ನಮ್ಗೆ ಪರಿಹಾರ ಬೇಕು ಅಂತಾರ. ಮಹಾರಾಷ್ಟ್ರದ ಅಪ್ಪ ನಿಮ್ದೇ ಸರ್ಕಾರದ ಅವ್ರ ಪರಿಹಾರ ಏನ್ ಕೊಟ್ರ ಸ್ವಲ್ಪ ಓದ್ಕೊಂಡು ಬರೋದಿತ್ತು, ಮನೆಗೆ ಹೋಗಿ ಓದ್ ಹೇಳೋದಿತ್ತು ನೀನು. ಸರ್ಕಾರ ಅಲ್ಲಿ ಕೊಟ್ಟಿರೋದು 18,500 ರೂಪಾಯಿ ಪರ್ ಹೆಕ್ಟರ್.
ಇಲ್ಲಿ ಕೊಟ್ಟಿರೋದು 17,000, 1,500 ಹೆಕ್ಟರ್ ಅಷ್ಟೇ ಡಿಫ್ರೆನ್ಸ್ ಇದೆ. 1,500 ಡಿಫ್ರೆನ್ಸ್ ಇದೆ. ದಾಖಲೆ ಸಮೇತ ತೋರಿಸ್ತೀನಿ, ನೋಡಿ. ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿರೋದು ಆದೇಶ ಪತ್ರ ಇದೆ 18,500 ಡ್ರೈ ಲ್ಯಾಂಡಿಗೆ. ಇವರು ಇಲ್ಲಿ ಕೊಟ್ಟಿರೋದು 17,000. ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ NDRF ನಾರ್ಮ್ಸ್ ಪ್ರಕಾರ NDRF आज के इस कांग्रेस परिवार की ओर से सभी बसो कल्याण की जनता को दिल की गहराइयों से दीपावली की हार्दिक हार्दिक शुभकामनाएं। और आज के इस प्रेस मीट का जो मकसद है, मैं उस मकसद को बताने से पहले आप सभी का मैं हमारे इस कांग्रेस पार्टी के प्रेस मीट में तहे दिल से स्वागत करता हूं। और उसके बाद मैं आज का ये हमारे प्रेस मीट का जो उद्देश्य है, मकसद है, आपके सामने लाना चाहूँगा। जैसे कि आप सभी लोगों और बसो कल्याण के तकरीबन लोग जानते हैं कि कल जो बसो कल्याण के अंदर एक प्रोफेशनल नाटकबाजी हुई, जो किसानों के नाम पर राजनीति की गई, उसको हम कांग्रेस परिवार की ओर से खंडित करते हैं। और जैसे कि आप जानते हैं कि उस प्रोटेस्ट का जो मकसद जो बताया गया था बीजेपी की ओर से, वो ये कि किसान रैली, किसान का प्रोटेस्ट है, किसान को इंसाफ दिलाने के लिए प्रोटेस्ट है। लेकिन अगर उसकी सच्चाई आपके सामने आ चुकी है, वो सच्चाई ये है कि किसानों के नाम पर अपनी खुद की पब्लिसिटी कर लेना, यही उस रैली का, उस प्रोटेस्ट का उद्देश्य हमारे सामने आया है। साथियों, आपने देखा है कि पूरे देश में अगर आपको कुछ बात मनवानी होती है सरकार से, तो वो बात मनवाने का एक कॉन्स्टिट्यूशन ने एक तरीका दिया है। वो तरीका ये है कि आप बसो कल्याण के 2,47,000 लोगों की तरफ से एक असेंबली के लिए रिप्रेजेंटेटिव चुने गए हो, तो उसका तरीका ये होना चाहिए कि आप चीफ मिनिस्टर साहब को जाकर जहां के हालात बताकर एक लेटर सबमिट कर यहाँ पर जो है ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ನಡೆಸುತ್ತಿರುವ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮತ್ತೆ ವಿಸ್ತರಿಸಲಾಗಿದೆ. ಇದೀಗ ರಾಜ್ಯದಾದ್ಯಂತ ಅಕ್ಟೋಬರ್ 31ರವರೆಗೆ ಸಮೀಕ್ಷೆ ನಡೆಯಲಿದೆ. ಈ ನಡುವೆ ದೀಪಾವಳಿ ಹಬ್ಬದ ಪ್ರಯುಕ್ತ 3 ದಿವಸಗಳ ಕಾಲ ರಜೆಯನ್ನು ಕೂಡ ನೀಡಲಾಗಿದೆ. ರಾಜ್ಯ ಸರ್ಕಾರವು ದೀಪಾವಳಿ ನಿಮಿತ್ತ ಅಕ್ಟೋಬರ್ 20ರಿಂದ ಅಕ್ಟೋಬರ್ 22ರವರೆಗೆ ಸಮೀಕ್ಷೆಯಲ್ಲಿ ಭಾಗವಹಿಸುವ ಎಲ್ಲಾ ರಜೆ ದಿನಗಳನ್ನು ಘೋಷಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಇದುವರೆಗೆ ಮನೆ ಮನೆಗೆ ಸಮೀಕ್ಷೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಶಿಕ್ಷಕರು ತಮ್ಮ ಶೈಕ್ಷಣಿಕ ಜವಾಬ್ದಾರಿಗಳಿಗೆ ಮರಳಲಿದ್ದಾರೆ. ಸೆಪ್ಟೆಂಬರ್ 22ರಂದು GBA ಪ್ರದೇಶವನ್ನು ಹೊರತುಪಡಿಸಿ ಪ್ರಾರಂಭವಾದ ಸಮೀಕ್ಷೆಯು ಅಕ್ಟೋಬರ್ 7ರಂದು ಕೊನೆಗೊಳ್ಳಬೇಕಾಗಿತ್ತು. ಅದನ್ನು ಅಕ್ಟೋಬರ್ 19ರವರೆಗೆ ವಿಸ್ತರಿಸಲಾಯಿತು. ಇದೀಗ ಮತ್ತೆ ವಿಸ್ತರಿಸಲಾಗಿದೆ. ಭಾನುವಾರ ಸಂಜೆಯ ವೇಳೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರದೇಶವನ್ನು ಹೊರತುಪಡಿಸಿ ರಾಜ್ಯದಾದ್ಯಂತ ಸುಮಾರು 1.43 ಕೋಟಿ ಕುಟುಂಬಗಳಲ್ಲಿ 5.42 ಕೋಟಿ ಜನರ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿದೆ. ಬೆಂಗಳೂರಿನಲ್ಲಿ 56.56 ಲಕ್ಷ ಜನರಿದ್ದು 18.31 ಲಕ್ಷ ಕುಟುಂಬಗಳನ್ನು ಗಣತಿದಾರರು ಸಂಪರ್ಕಿಸುವುದರೊಂದಿಗೆ ಒಟ್ಟಾರೆ 39.83 ಲಕ್ಷ ಜನರ ಸಮೀಕ್ಷೆ ಕಾರ್ಯ ಆಗಿದೆ. ಶೇಕಡಾ 45.97ರಷ್ಟು ಪ್ರಗತಿಯಾಗಿದೆ ಅಂತ ಸರ್ಕಾರದ ಅಂಕಿಅಂಶಗಳು ತಿಳಿಸಿವೆ. ಇನ್ನು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ದೀಪಾವಳಿ ಹಬ್ಬದ ಹಿನ್ನೆಲೆ ಅಕ್ಟೋಬರ್ 20, 21, 22ರಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಸಿಬ್ಬಂದಿಗೆ ರಜೆ ನೀಡಲಾಗಿದೆ. ಅಕ್ಟೋಬರ್ 23ರಿಂದ ಸಮೀಕ್ಷೆ ಪುನಃ ಆರಂಭವಾಗಲಿದೆ. ಆಯಾ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿನ ವಿವಿಧ ಇಲಾಖೆಯ ಸಿಬ್ಬಂದಿಗಳನ್ನು ಬಳಸಿ ಅಕ್ಟೋಬರ್ 23ರಿಂದ 31ರವರೆಗೆ ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸಲಿದ್ದಾರೆ ಅಂತ ಸಭೆ ಬಳಿಕ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ್ರ ಪಡೆಗಳೊಂದಿಗೆ ದೀಪಾವಳಿ ಆಚರಿಸುವ ತಮ್ಮ ವಾರ್ಷಿಕ ಸಂಪ್ರದಾಯವನ್ನು ಮುಂದುವರೆಸಿದ್ದಾರೆ. ಇಂದು ಸೋಮವಾರ ಮೋದಿ ಗೋವಾ ಮತ್ತು
ಕಾರವಾರ ಕರಾವಳಿಯಲ್ಲಿರುವಂತಹ ವಿಕ್ರಾಂತ್ನಲ್ಲಿ ನೌಕಾ ಸಿಬ್ಬಂದಿಯೊಂದಿಗೆ ಈ ಬಾರಿಯ ದೀಪಾವಳಿಯನ್ನು ಆಚರಿಸಿದ್ದಾರೆ. ನೌಕಾಪಡೆಯ ಸಿಬ್ಬಂದಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅವರೊಂದಿಗೆ ಪವಿತ್ರ ಹಬ್ಬವನ್ನು ಆಚರಿಸುತ್ತಿರುವುದು ನನ್ನ ಅದೃಷ್ಟ ಅಂತ ಹೇಳಿದ್ದಾರೆ. ಇನ್ನು ಮೋದಿ ಇಂದು ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ INS ವಿಕ್ರಾಂತ್ ಕುರಿತು ಮಾತನಾಡಿದ್ದಾರೆ. ಧೀರ ನೌಕಾ ಸಿಬ್ಬಂದಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪವಿತ್ರ ಹಬ್ಬವನ್ನ ನಿಮ್ಮೊಂದಿಗೆ ಆಚರಿಸಲು ನನಗೆ ತುಂಬಾ ಹೆಮ್ಮೆ ಅನಿಸುತ್ತಿದೆ. ನಾನು ಬಹಳ ಅದೃಷ್ಟವನ್ನ ಹೊಂದಿದ್ದೇನೆ. ಇಂದು ಅದ್ಭುತ ದಿನ. ಈ ದೃಶ್ಯ ಸ್ಮರಣೀಯ. ಇಂದು ಒಂದು ಕಡೆ ನನ್ನ ಬಳಿ ಸಾಗರವಿದೆ ಮತ್ತು ಇನ್ನೊಂದು ಕಡೆ ಭಾರತ ಮಾತೆಯ ವೀರ ಸೈನಿಕರ ಬಲವಿದೆ ಅಂತ ಹೇಳಿದರು. ಇಂದು ಒಂದು ಕಡೆ ಅನಂತ ಗಡಿಗಳು ಮತ್ತು ಅನಂತ ಆಕಾಶಗಳು ಮತ್ತು ಇನ್ನೊಂದು ಕಡೆ ಅನಂತ ಶಕ್ತಿಗಳು ಸಹಕಾರಗೊಳಿಸುವ ಈ ದೈತ್ಯ INS ವಿಕ್ರಾಂತ್ ಇದೆ. ಸಾಗರದ ನೀರಿನ ಮೇಲೆ ಸೂರ್ಯನ ಕಿರಣಗಳ ಪ್ರಭೆಯ ವೀರ ಯೋಧರು ಬೆಳಗಿಸಿದ ದೀಪಾವಳಿಯ ದೀಪಗಳಂತಿವೆ ಅಂತ ಮೋದಿ ಹೇಳಿದ್ದಾರೆ. ಭಾರತದ ಮೊದಲ ಸ್ವದೇಶಿ ವಿಮಾನ ವಾಹಕ ನೌಕೆ INS ವಿಕ್ರಾಂತ್ ಭಾರತದ ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನ ಪ್ರತಿಬಿಂಬಿಸುತ್ತದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇಡೀ ವಿಶ್ವವೇ ವಿಕ್ರಾಂತ್ ಬಲವನ್ನ ನೋಡಿದೆ. ವಿಕ್ರಾಂತ್ ದಾಳಿಗೆ ಪಾಕ್ ಪತ್ರುಗುಟ್ಟಿದೆ ಅಂತ ಮೋದಿ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತೀಯ ಪಡೆಗಳು ಮೇ 7ರಂದು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿದವು ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಾದ್ಯಂತ ಅನೇಕ ಭಯೋತ್ಪಾದಕ ಮೂಲಸೌಕರ್ಯ ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿತು. 3 ಪಡೆಗಳ ನಡುವಿನ ಅಸಾಧಾರಣ ಶೌರ್ಯದಿಂದ ಪಾಕಿಸ್ತಾನ ನೆಲಕಚ್ಚಿತ್ತು ಅಂತ ಮೋದಿ ಹೇಳಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ಮೊದಲನೇ ಹಂತದ ನಾಮಪತ್ರ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ಮತ್ತು RJD ನಡುವೆ ಸೀಟು ಹಂಚಿಕೆ ವಿಚಾರದಲ್ಲಿ ಜಟಾಪಟಿ ನಡೆಯುತ್ತಿದ್ದು, ಗೊಂದಲವನ್ನ ಬಗೆಹರಿಸಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ RJDಯ ಹಿರಿಯ ನಾಯಕ ಲಾಲು ಪ್ರಸಾದ್ ಯಾದವ್ ಮನೆ ಎದುರು ದೊಡ್ಡ ಹೈಡ್ರಾಮವೇ ನಡೆದಿದ್ದು, ಟಿಕೆಟ್ ಕೈತಪ್ಪಿದ ಹತಾಶೆಯಲ್ಲಿ ನಾಯಕರೊಬ್ಬರು ರಸ್ತೆ ಮೇಲೆ ಉರುಳಿ ಒದ್ದಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿರುವ ಬಿಹಾರದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸು ಪಡೆದುಕೊಂಡಿವೆ. ಎಲೆಕ್ಷನ್ಗೆ ಕೆಲ ದಿನಗಳು ಬಾಕಿ ಇರುವಾಗಲೇ ಲಾಲು ನಿವಾಸದ ಮುಂದೆ ಭಾನುವಾರ ನಾಟಕೀಯ ಘಟನೆ ನಡೆದಿದೆ. ಟಿಕೆಟ್ ಸಿಗದ ಹಿನ್ನೆಲೆ ಹತಾಶೆಗೊಂಡ RJD ನಾಯಕ ಮದನ್ ಶಾ ತಮ್ಮ ಬಟ್ಟೆ ಹರಿದುಕೊಂಡು ಗೋಳಾಡುತ್ತಾ ರಸ್ತೆ ಮೇಲೆ ಹೊರಳಾಡುತ್ತಾ ಮೂಲಕ ಪಕ್ಷ ತೆಗೆದುಕೊಂಡ ನಿರ್ಧಾರದ ವಿರುದ್ಧ ಕಿಡಿಕಾರಿದ್ದಾರೆ. ಘಟನೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇನ್ನು ಅಲ್ಲದೆ ಲಾಲು ಪ್ರಸಾದ್ ಯಾದವ್ ಸೇರಿದಂತೆ ಪಕ್ಷದ ಎಲ್ಲಾ ನಾಯಕರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದು, ಸೀಟ್ ನೀಡಲು 2.7 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ಮದನ್ ಶಾ ಅವರು ಹಲವು ವರ್ಷಗಳಿಂದ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದು, 2020ರ ಚುನಾವಣೆಯಲ್ಲಿ ಮಧುಬಾನ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು. ಆದರೆ ಈ ಬಾರಿ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದ ಶಾ ಟಿಕೆಟ್ ನೀಡದೆ ಪಕ್ಷ ಶಾಕ್ ನೀಡಿದ್ದು, ಪಕ್ಷದ ಈ ನಿರ್ಧಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದೀಪಾವಳಿಯ ಮುನ್ನ ದಿನವೇ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಪವಿತ್ರ ಸರವು ನದಿಯ ದಡದಲ್ಲಿ ಸ್ವರ್ಗ ಸದೃಶ ವಾತಾವರಣ ನಿರ್ಮಾಣವಾಗಿತ್ತು. ಭಾನುವಾರ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ 9ನೇ ಆವೃತ್ತಿಯ ದೀಪೋತ್ಸವವನ್ನು ಆಚರಿಸಿ ಹೊಸ ದಾಖಲೆಯನ್ನ ಬರೆದಿದೆ. ಅಯೋಧ್ಯೆಯಲ್ಲಿ 56 ಫ್ಲಾಟ್ಗಳಲ್ಲಿ ಬರೋಬ್ಬರಿ 26,17,215 ಹಣತೆ ಬೆಳಗುವ ಮೂಲಕ ಈ ವಿಶ್ವ ದಾಖಲೆಯನ್ನು ನಿರ್ಮಿಸಲಾಗಿದೆ. ಸಮಾರಂಭದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ 2ನೇ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ನ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು. ಏಕಕಾಲದಲ್ಲಿ ಅತಿ ಹೆಚ್ಚು ಜನರು ದೀಪಾರತಿ ಮಾಡಿದ್ದಾರೆ. ಅಲ್ಲದೆ ಅಯೋಧ್ಯೆಯ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯು 26,17,215 ದೀಪಗಳನ್ನು ಹಚ್ಚುವ ಮೂಲಕ ಅತಿ ಹೆಚ್ಚು ಎಣ್ಣೆಯ ದೀಪ ಬೆಳಗಿಸಿದೆ. ಈ ಬಗ್ಗೆ 2 ದಾಖಲೆಯ ಪ್ರಮಾಣ ಪತ್ರ ಯೋಗಿ ಆದಿತ್ಯನಾಥ್ ಅವರಿಗೆ ನೀಡಲಾಗಿದೆ. ಡ್ರೋನ್ ಸಹಾಯದಿಂದ ದೀಪಗಳನ್ನು ಲೆಕ್ಕ ಹಾಕಲಾಗಿದೆ. ಇದೇ ವೇಳೆ 2,128 ಅರ್ಚಕರು ಸರಯೂ ನದಿಯ ದಡದಲ್ಲಿ ಆರತಿ ಬೆಳಗಿದ್ರು. ಈ ವೇಳೆ ಮೊಳಗಿದ ಮಂತ್ರಘೋಷ ಸಂಗೀತ ದೈವಿಕ ವಾತಾವರಣ ಸೃಷ್ಟಿಸಿದ್ದು, ಭಕ್ತರು ಹೊಸದೊಂದು ಲೋಕಕ್ಕೆ ಕಾಲಿಟ್ಟಂತೆ ಪುಳಕಿತರಾದರು ಅಂತ ಸ್ಥಳೀಯರು ತಿಳಿಸಿದ್ದಾರೆ. ದೀಪೋತ್ಸವ ಹೊಸದೊಂದು ದಾಖಲೆ ಬರೆಯುವ ಜೊತೆಗೆ ಜಾಗತಿಕವಾಗಿಯೂ ಕೂಡ ಗಮನ ಸೆಳೆದಾಗಿದೆ. ಇವಾಗಿದ್ವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಸಾಯಂಕಾಲದ ನ್ಯೂಸ್ ಬುಲೆಟಿನ್ನಲ್ಲಿ.